ಒಂದು ನೆನಪಿಟ್ಟುಕೊಂಡವ್ರು ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಡ್ಬಿಡ್ರಿ. ಕೊಪ್ಪಳ ಕ್ಷೇತ್ರದ ಗವಿಸಿದ್ದೇಶನ ಜಾತ್ರೆಗೆ ಹೋಗೋಣ. ಆ ಹುಣಸೆಕಾಯಿಯ ಚಟ್ನಿ 10 ಕ್ವಿಂಟಾಲು ಅಂದ್ರೆ 1,000 kg ಮತ್ತು 10,000 ರೊಟ್ಟಿ ಹೇಗೆ ತಯಾರಾಗ್ತದೆ ನೋಡೋಣ ಬನ್ನಿ. ಇಲ್ಲೇ ಹಿಟ್ಟು ನಾದ್ ಕೊಡಕತ್ತೀನಿ ಅವ್ರ ಮಕ್ಕಳು ಸ್ವಸ್ಥರು ಬೇಸಕತ್ತಾರ್ರಿ. ನಿಮ್ಮ ಫ್ಯಾಮಿಲಿನ ಇದೆಲ್ಲ? ಹ್ಞೂ ರೀ, ನಮ್ಮ ಫ್ಯಾಮಿಲಿನ ಭಾಳ ಐತ್ರಿ. ಇದು ಒಂದು ಹೊತ್ತಿಗೆ ಅಲ್ಲಿ ಖಾಲಿ ಆಗುತ್ತೆ. ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಕೊಪ್ಪಳ ಗವಿಮಠದ ವಿಶ್ವಪ್ರಸಿದ್ಧ ಜಾತ್ರೆ 2026 ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಏನ್ ಪರಂ ನೀನು ಕೊಪ್ಪಳ ಗವಿಮಠದ ಜಾತ್ರೆಗೆ ಸ್ವಾಗತ ಅಂತ ಅಂದ್ಬಿಟ್ಟು ನೀನು ಗವಿ ಮಠನೇ ತೋರಿಸ್ತಾ ಇಲ್ಲ, ನಮ್ಮ ಹನುಮನಾಳ ಗ್ರಾಮ ತೋರಿಸ್ತಾ ಇದ್ದಿಲ್ಲ, ಯಾಕೆ ಅಂತ ನೀವು ಕೇಳ್ತಾ ಇರ್ಬೋದು ಸ್ನೇಹಿತರೆ. ಕಳೆದ ವರ್ಷ 2025 ಗವಿ ಮಠದ ಜಾತ್ರೆ ನಾವು ಗವಿ ಮಠದಿಂದಲೇ ಶುರು ಮಾಡಿದ್ವಿ. ಆದರೆ ಈ ಸಲ ಸ್ನೇಹಿತರೆ ಒಂದು ಹೊಸದಿರ್ಬೇಕಲ್ವ, ಅದಕ್ಕೆ ನಾವು ಇಡೀ ಗವಿ ಮಠದ ಜಾತ್ರೆಯ ವಿಡಿಯೋ ಸರಣಿನ ನಾವು ಶುರು ಮಾಡ್ತಾ ಇರೋದು ಇದೇ ಹನುಮನಾಳದಿಂದ ಸ್ನೇಹಿತರೆ. ಈ ಹನುಮನಾಳ ಸ್ನೇಹಿತರೆ ಬಹಳ ಪ್ರಸಿದ್ಧವಾದಂಥ ಗ್ರಾಮ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಲ್ಲಿ ಬರುತ್ತೆ ಸ್ನೇಹಿತರೆ ಹನುಮನಾಳ. ಈ ಹನುಮನಾಳದ ಎಲ್ಲ ಹೆಣ್ಣು ಮಕ್ಕಳುಗಳು ಸೇರಿಕೊಂಡು ಮಾಸಾಗಿ ರೊಟ್ಟಿ ಬಡಿತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಅಥವಾ ಕಟಿ ರೊಟ್ಟಿ ಅಂತ ಏನು ಕರೀತಾರಲ್ಲ ಸ್ನೇಹಿತರೆ, ಆ ರೊಟ್ಟಿನ ಬಡಿತಾ ಇದ್ದಾರೆ ಮಾಸಾಗಿ ಸೇರಿಕೊಂಡು ಕೊಪ್ಪಳದ ಗವಿಮಠದ ಜಾತ್ರೆಗೆ ಕಳಿಸ್ಲಿಕ್ಕೆ ಅಂತ ಸ್ನೇಹಿತರೆ. ಸಾವಿರಾರು ರೊಟ್ಟಿಗಳು ಈ ಗ್ರಾಮದಿಂದ ತಯಾರಾಗಿ ಕೊಪ್ಪಳದ ಗವಿಮಠದ ಅಜ್ಜನ ಜಾತ್ರೆ ದಾಸೋಹಕ್ಕೆ ಹೋಗುತ್ತೆ. ಇಲ್ಲಿಂದ ನಾವು ನಮ್ಮ ಜರ್ನಿ ಶುರು ಮಾಡೋಣಂತೆ, ಜಾತ್ರೆ ವಿಡಿಯೋನ ಬನ್ನಿ ಏನು ಮಾಡ್ತಿದ್ದಾರೆ ಈ ಹೆಣ್ಮಕ್ಳುಗಳು ನೋಡೋಣಂತೆ. ಗವಿಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ. ನಮ್ಮ ಜೊತೆ ಬಸವರಾಜ್ ನೀರಾವರಿ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇದು ನಾಲ್ಕನೇ ವರ್ಷ. ನಾವು ಮೊದಲನೇ ವರ್ಷ ದೇಣಿಗೆ ಕೊಟ್ವಿ, 1,11,1111 ರೂಪಾಯಿ ಕೊಟ್ವಿ ನಾವು. ಅದನಂತರ ಮಠಕ್ಕೆ ರೀ. ಆಮೇಲೆ ದವಸ ಧಾನ್ಯಗಳನ್ನು ಕೊಟ್ವಿ ಒಂದನೇ ವರ್ಷ. ಎರಡನೇ ವರ್ಷ ಶೇಂಗಾದ ಹೋಳಿಗೆ ಮಾಡಿದ್ವಿ. ಶೇಂಗಾದೊಳಗೆ ಮತ್ತೆ ಹೋದ ವರ್ಷ ಕರ್ಚಿಕಾಯಿ ಮಾಡಿದ್ವಿ. ಕರ್ಚಿಕಾಯಿ ಸ್ವೀಟು. ಅದ್ರ ಜೊತೆಗೆ ರೊಟ್ಟಿನೂ ಮಾಡಿದ್ವಿ. ಒಂದು 10-15 ಸಾವಿರ ರೂಪಾಯಿ 10-15 ಸಾವಿರ ರೊಟ್ಟಿ. ಆಮೇಲೆ ದವಸ ಧಾನ್ಯ ಅಲ್ಲಿ ಏನು ಎಲ್ಲ ಬರ್ತಕ್ಕಂಥವು ಏನು ನಮ್ಗೆ ಇಲ್ಲಿ ಗುಡಿಗೆ ಕೊಡ್ತಾರೆ ಆ ಥರ ಅವನು ಒಯ್ದು ನಾವು ಮುಟ್ಟಿಸೋ ಜವಾಬ್ದಾರಿ ನಮ್ದು. ಈ ವರ್ಷ ವಿಶೇಷವಾಗಿ ಹುಣಸಿ ಚಟ್ನಿ ಮಾಡಿವಿ. ಹುಣಸಿ ಚಟ್ನಿ 11 ಕ್ವಿಂಟಲ್ನಷ್ಟು ನಮ್ದು ಹುಣಸಿ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ವಿ. 10 ಕ್ವಿಂಟಲ್ ಅಂದ್ರೆ 1000 kg ರೀ. 1000 kg ಹುಣಸೆ ಚಟ್ನಿ. ಹ್ಞೂ ರೀ. ಅದು ಹುಣಸೆಕಾಯಿ ಎಲ್ತಂದ್ರಿ ಇಲ್ಲಿ ಗಿಡಗಳು ಕೊಟ್ರ ಭಕ್ತಾದಿಗಳು, ಅದನ್ನೇ ನಾವು ಯುವಕರು ಕರ್ಕೊಂಡೋಗಿ ಅದನ್ನ ಹರ್ಕೊಂಬಂದು ಇದೇ ಮಹಿಳೆಯರಿಂದ ರುಬ್ಬಿಸಿ ಅದ್ರ ಜೊತೆಗೆ ಎಲ್ಲದು ಬೇಕಾದಂಥ ಸಾಮಗ್ರಿಗಳನ್ನು ನಮ್ಮ ಊರಿನ ಯುವಕರು ಕೊಡಿಸಿದ್ರು. ಅವನ್ನೆಲ್ಲ ತಗೊಂಡೋಗಿ ಶೇಖರಣೆ ಮಾಡಿ ಇವತ್ತಿಗೆ 15 ದಿನ ಆಯ್ತು ಮಾಡಿ ಇಟ್ಟಿವ್ರಿ ನಾವು. ಈ ಸರಿ ಹುಣಸಿ ಚಟ್ನಿ ಇರುವುದರಿಂದ ಎಲ್ಲರಿಗೂ ಮುಟ್ಲಿ, ಭಾಳ ಆಗತ್ತೆ ಇದು, ಎಲ್ಲರಿಗೂ ಮುಟ್ಲಿ ಅಂತೇಳಿ 4ನೇ ತಾರೀಕು ನಮಗೆ ಡೇಟ್ ಫಿಕ್ಸ್ ಮಾಡ್ಯಾರ. ಆ 4ನೇ ತಾರೀಕಿಗೆ ನಾವು 10,000ಕ್ಕಿಂತ ಹೆಚ್ಚು ರೊಟ್ಟಿ ಹುಣಸಿ ಚಟ್ನಿ ಕೊಡ್ಬೇಕಂತ ನಿರ್ಧಾರ ಮಾಡಿವಿ. ಅದನ್ನ ಇವತ್ತಿನ ದಿನ ನಾವು ರೊಟ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿವಿ. ಇವತ್ತು 1000 kg ಚಟ್ನಿ ಮತ್ತು 10,000 ರೊಟ್ಟಿ ಹೇಗೆ ತಯಾರಾಗ್ತದೆ ನೋಡೋಣ ಬನ್ನಿ. ರೊಟ್ಟಿ ಬಿಳಿ ಜೋಳದ ರೊಟ್ಟಿ. ಈಗ ನೋಡ್ರಿ, ಇಲ್ಲೇ ನಮ್ಮ ಊರಿನಿಂದ ಬಂದಂಥವ್ರು ಒಂದು 50ಕ್ಕೂ ಹೆಚ್ಚು ಅದಾರ. ತುಗ್ಗುಲೇಣಿ ಗ್ರಾಮದವರು ಒಂದು ಮಿನಿಮಮ್ ಒಂದು 25 ಜನ ಅದಾರ. ಅಂದಾಜು 100 ಜನ. 100 ಜನ ರೀ ಹೆಣ್ಮಕ್ಳು ಇಲ್ಲಿ ಇದಕ್ಕೋಸ್ಕರ ಕೆಲಸ ಮಾಡೋದ್ರಿ. ನಮ್ಮ ಮನೆ ಕೆಲಸ ಬಿಟ್ಟು ಅಜ್ಜನ ಸೇವೆ ಮಾಡ್ಲಿಕ್ಕೆ ಬಂದಾರ. ಎಷ್ಟು ದಿವಸ ಇದು ನಿರಂತರ ನಮ್ಮ ಹಿಟ್ಟಾಗುವವರೆಗೂ ಮಾಡ್ಬೇಕು. 10,000 ಮೇಲ್ಪಟ್ಟು ರೊಟ್ಟಿ ಆಗುವವರೆಗೂ ಮಾಡ್ಬೇಕು. ಇವತ್ತಿನ ಫ್ರೆಶ್ ಈಗ ಜಸ್ಟ್ ರೆಡಿ. ಈಗ ಹಿಂಗ ರೆಡಿ ತೆಗೆದು ಇಟ್ಟಿಟ್ಟು ಆರಿದ ತಕ್ಷಣ ಹಿಂಗೆ ಹೊಂದಿಸ್ಬಿಡ್ತೀವಿ ನೋಡಿ. ಅಲ್ಲಿ ಬೇಯಿಸ್ತಾ ಇದಾರಲ್ಲ ಆ ರೀತಿ ಬೇಯಿಸಿ ತೆಗೆದು ಇಲ್ಲಿ ಹಾಕ್ತಾ ಇದಾರೆ ನೋಡಿ. ಹೌದು, ಇದು ಹಿಟ್ಟು ಸರ್, ಬಿಳಿ ಜೋಳದ ಹಿಟ್ಟು. 200 kgಗೆ ನಾವು 50 kg ಅಕ್ಕಿ ಮಿಶ್ರಣ ಮಾಡಿದ್ವಿ. ಯಾಕೆ ಅಂದ್ರ ಮಾಡಾಕ ಈಗ ಅವ್ರಿಗೆ ಚಲೋ ಆಗತ್ತಂತ್ರಿ. ಓಹೋ, ಹೌದಾ? ರೊಟ್ಟಿ ಬಿರ್ಸಾಲಿ ಅವ್ರಿಗೆ ಹೆಣ್ಮಕ್ಳ ಪದ್ಧತಿ ಅದು. ಈಗ ಎಲ್ಲರೂ ಜಿಗಿ ಆಗತ್ತ ಅದು ಏನೋ ಅಂತಾರಲ್ರಿ, ಅದಕ್ಕೆ ಇದನ್ನ ಅಕ್ಕಿ ಮಿಕ್ಸ್ ಮಾಡಿದ್ವಿ. ಅದನ್ನ ತಗೊಂಬಂದು ಅದಕ್ಕೆ ಜಿಗಿ ಅಂತ ಮಾಡ್ತಾರೆ. ನೀರೊಳಗ ಜಿಗಿ ಅಂತ ಮಾಡ್ತಾರ. ಆ ಜಿಗಿ ತಂದು ಇದನ್ನ ಹಿಟ್ಟು ರೆಡಿ ಮಾಡ್ತಾರೆ. ಇದನ್ನ ಇವ್ರೆಲ್ಲಾರು ರೆಡಿ ಮಾಡಿ ಮುಂದಕ್ಕೆ ಕೊಡ್ತಾರೆ. ಒಬ್ರು ಉಂಡೆ ಕಟ್ಕೊಟ್ರು, ಇನ್ನೊಬ್ರು ಒತ್ತಿದ್ರು. ಈಗ ನೋಡಿ ಕೊಡ್ತಾರೆ, ಈಗ ಅಕ್ಕವ್ರು ಹಾಕ್ತಾರೆ. ಆಹಾ, ಮತ್ತೆ ರೊಟ್ಟಿ ಹಾಕಕ್ಕೂ ರೊಟ್ಟಿನೇ ಬಳಸ್ತಾ ಇದಾರೆ. ಹೌದ್ರಿ, ಅದಕ್ಕೆ ಅದು ಹರಿತೈತೆ ಪ್ಲೇಟ್ ತರ. ಪ್ಲೇಟ್ ತರ ರೀ. ಅಕ್ಕ ಯಾಕಕ್ಕ ನೀರು ಹಚ್ತಾ ಇದೆಯಾ? ಇಟ್ಟ ಈ ರೊಟ್ಟಿಗೆ ಇಟ್ಟ ಹಚ್ಚಿರ್ತಿರಲ್ರಿ, ಮೇಲೆ ಇದು ಕಾಣತ್ತಂತ ನೀರ್ ಹಚ್ತಾರ್ರಿ. ಓಕೆ ಅಣ್ಣ, ಮತ್ತೆ ಸೌದಲ್ಲಿ ಬೇಯಿಸ್ತಿದ್ದೀರಿ? ಹೌದ್ರಿ. ಇಲ್ಲ ಏನಿಲ್ಲ, ಗ್ಯಾಸ್ ಇಲ್ರಿ. ಕಟ್ಟಿಗೆ. ಯಾಕೆ ಕಟ್ಟಿಗೆ? ಕಟ್ಟಿಗೆ ನಮ್ಮಲ್ಲಿ ಸಿಗ್ತಾವ್ರೆ, ಗ್ಯಾಸ್ ಯೂಸ್ ಮಾಡಲ್ಲ.
ಅದು ಗ್ಯಾಸಿನ ಮ್ಯಾಗ ಅದು ಒತ್ತಟಕ ಇರ್ತದೆ ಒಲಿ. ಇದು ಇಲ್ರಿ, ಇದು ಈ ರೋಂಡ್ ಇರ್ತ ಹಂಚು, ರೋಂಡ್ ಹಂಚು ಇರ್ತಲ್ರಿ, ಅದಕ್ಕಾಗಿ ನಾವು ಹಂಚಿನಾಗ ಮಾಡ್ತೀವ್ರಿ. ಒಲೆ ಸೌದೆ ಒಲೆ ಮಾಡ್ತೀರಾ? ಹೌದ್ರಿ. ಬಟ್ ಹೊಗೆ ಬರ್ತ ನೋಡಿ ಪಾಪ ಹೆಣ್ಮಕ್ಳೆಲ್ಲ ಕಷ್ಟಪಡ್ತಾವ್ರೆ. ಅವ್ರಿಗೆ ಅದು ಇದಾಗ್ಬಿಟ್ಟದ್ರಿ, ಅದಕ್ಕೆ ಅಂಟ್ಕೊಂಡ್ ಬಿಟ್ಟಾರಿ, ದಿನನಿತ್ಯ ರೂಢಿ ಮಾಡ್ಕೊಂಡ್ಬಿಟ್ಟಾರಿ ಅವರು. ಎಲ್ಲ ಖುಷಿ ಆಗ್ಬಿಟ್ರು. ಅಂದ್ರ ಇದು ಹಂಗ ಹಸೆವ್ ಹಾಕಿದ್ರಿ 2-3 ದಿನಕ್ಕೆ ಬುಳಿಸ್ ಬರ್ತೈತಿ. ಅಯ್ಯೋ, ಅದು ಕೆಟ್ಟ ಬಿಡ್ತೈತಿ, ರೊಟ್ಟಿ ಕೆಟ್ಟ ಬಿಡ್ತದೆ. ಆರಿ ಈ ಪರಿ ಚಂದಾಗ ಆರಿಂದೇನೆ ಅದನ್ನ ಪ್ಯಾಕ್ ಮಾಡ್ಬೇಕು. ಯಾಕಂದ್ರೆ 4 ಮಂದಿ ಉಣ್ಣೋದದು. ಅದಕ್ಕಾಗಿ ನಾವೇನ್ ಮಾಡ್ಬಿಡ್ತೀವಿ, 6 ತನ ಪ್ಯಾಕ್ ಮಾಡಲ್ರಿ. ಫುಲ್ ಆರಿ ಕಟ ಅನ್ಬೇಕು, ಮುಟ್ಟಿ ಮುರಿಬೇಕು, ಆ ತರ ಕ್ರಿಸ್ಪ್ ಆಗ್ಬೇಕು. ಸರ್. ದಿನ ಅಂದ್ರೆ ಈಗ ನಿಮ್ಗೆ 10,000 ರೊಟ್ಟಿ ಮಾಡಕ್ಕೆ ಎಷ್ಟು ದಿನ ಬೇಕು? ಅದು ಎಷ್ಟು ದಿನ ಆಗತ್ತ ಅಷ್ಟು. ಅಂದ್ರೆ ಮಂದಿ ಜಾಸ್ತಿ ಇದ್ರ ಲಘು ಮುಗಿತೈತ್ರಿ. ಮತ್ತೆ ಕಡಿಮೆ ಆದ್ಲಪ್ಪ ಅಂದ್ರೆ ಅದು ಮುಗಿವರೆಗಿನ ಎಂಡ್ ಆಗುವರೆಗಿನ ಮಾಡೋದ್ರಿ. ಆಮೇಲೆ ಒಂದೊಂದ್ ಸೇರ್ ಊರೊಳಗೂ ಹಿಟ್ಟು ಹಾಕಿವಿ. ಇವ್ರನ್ನ ಬಿಟ್ಟು ಮನೆಗೆ ಒಂದೊಂದ್ ಸೇರ್ ಹಿಟ್ಟು ಹಾಕಿವಿ. ಹನುಮನಾಳದಲ್ಲಿ ತುಗ್ಗುಲ್ದೋನ್ಯಾಗ ಹಾಕಿವಿ ವರ್ಷ. ಆ ಉಳಿದಂತ ಹಿಟ್ಟುಗಳನ್ನು ನಾವು ಇಲ್ಲಿ ಮಾಡ್ತೀವಿ. ಓಕೆ, ಮನೆಗೆ ಹಿಟ್ಟು ಕೊಟ್ಟು ಉಳಿದದ್ದನ್ನ ತಂದು ಇಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಖರ್ಚು ಮಾಡ್ತೀವಿ. ಹೌದ್ರಿ, ಆಗ್ಬೋದು. 500 ಜನ. ಹೌದ್ರಿ. ನಾವು ಇಲ್ಲಿ ಮನೆಗೆ ಅಂದ್ರೆ ಒಂದು 100 ಮನೆ ಆಗಿಲ್ರಿ, ಇಡೀ ಊರು ಅಂದ್ರೆ ಭಾಳ 1,000 ಮನೆ ಆಗ್ಬೋದ್ರಿ. ಒಂದೊಂದು ಸೇರ ಹಾಕ್ತಿವಿ ಅವ್ರಿಗೆ. ಅಷ್ಟು ಒಟ್ಟು ಮನೆಗೆ ಒಂದೊಂದು ಹಾಕ್ತಿವ್ರಿ. ಆಮೇಲೆ ಸ್ವಇಚ್ಛೆಯಿಂದ ಅವರು ತಮ್ಮ ಮನೆನೂ ರೊಟ್ಟಿ ಅದ್ರ ಕೂಡಿಸಿ ಇದು ಗೋಶಿದ್ದಪ್ಪನ ರೊಟ್ಟಿ ಮತ್ತು ಇವು ತಮ್ಮ ವೈಯಕ್ತಿಕ ರೊಟ್ಟಿ ಕೂಡಿಸಿ ಕಾಟ ಒಂದು ಕಡೆ ಕೊಡ್ತಾರೆ. ಅವ್ನು ತೊಗೊಂಡೋಗಿ 2 ಗಾಡಿ ರೊಟ್ಟಿ, 1 ಗಾಡಿ ಹುಂಚಿ ಚಟ್ನಿ ಈ ಥರ ಮಾಡಿ ಮುಟ್ಟಿಸ್ಬಿಡ್ತೀವಿ. 4ನೇ ತಾರೀಕು 1ನೇ ತಿಂಗಳ. ಹೌದ್ರಿ. ಸೊ 4ನೇ ತಾರೀಕಿಂದ ಈ ರೊಟ್ಟಿಗಳನ್ನ ಗವಿಮಠದ ಜಾತ್ರೆಗೆ ಬರೋ ಭಕ್ತಾದಿಗಳು ಊಟ ಮಾಡ್ತಾರೆ. ಹ್ಞೂ, ಸೂಪರ್. ನಾನು ಬರ್ತೀನಿ ಮನೆ ಇವತ್ತು. ನಾನು ಬಂದು ಇದನ್ನೇ ಊಟ ಮಾಡ್ತೀನಿ. ಆಯ್ತು ಸರ್. ಇದನ್ನು ಮಾಡಬೇಕಾದ್ರೆ ಮೂಲ ಉದ್ದೇಶ ಐತ್ರಿ ನಮ್ದು. ಏನು? ಹಿಂದೆ ನಾವು ಇಲ್ಲೇ ಹೋರಾಟ ಮಾಡಿದ್ವಿ. ನಮ್ಮ ಮೊಬೈಲ್ ಟವರ್ ಕಂಬ ಕೂಡಿಸ್ರಿ ಅಂತ ನಾವು ಹೋರಾಟ ಮಾಡಿದ್ವಿ ಆ ಟೈಮ್ನ. ಮೊಬೈಲ್ ಅವತ್ತ 50ಕ್ಕೂ ಹೆಚ್ಚು ನಮ್ಮನ್ನ ಬಂಧಿಸಿದ್ರು. ಅದಕ್ಕೆ ನಮ್ಮನ್ನ ಅಲ್ಲಿ ಕೊಪ್ಪಳದ ಇದಕ್ಕೆ ಹಾಕಿದ್ರು, ಕೋರ್ಟಿಗೆ. ನಮಗೆ ಊಟಕ್ಕೆ ಗತಿ ಇದ್ದಿಲ್ಲ ಅವಾಗಿನ ಟೈಮ್ನೊಳಗೆ. ಜೈಲಿನೊಳಗೆ ಹೋದಾಗ ಬಿಟ್ಟಾಗ ಕೋರ್ಟಿಗೆ ಹೋದಾಗ ಊಟಕ್ಕೆ ನಮಗೆ ಗತಿ ಇದ್ದಿಲ್ಲ. ನಾವೇನು ಮಾಡಿದ್ವಿ, ಊಟ ಅಲ್ಲಿ ಫ್ರೀಯಾಗಿ ಸಿಗುತ್ತಾ ಅಜ್ಜನ ಮಠದಾಗ ಅಂತ ಹೇಳಿದರು. ಅದು ಆ ಪ್ರಸಾದವನ್ನು ನೋಡಿ ನಾವು ಇದನ್ನು ಮಾಡಿ ನಾವು ಹೊರಗಡೆ ಹೋದ್ಮೇಲೆ ನಾವು ಮಾಡಬೇಕು ಅಂತೇಳಿ ತಲೆಯಾಗಿ ಬಂತು. ಹೌದ್ರಿ, ಊಟ ಮಾಡಿದ್ವಿ. ಅಲ್ಲಿ ಸಾವಿರಾರು ಜನಕ್ಕೆ ಊಟ ಕೊಡ್ತಾರ. ಅವರು ನಮ್ಮಂಥವ್ರು ಕೊಟ್ಟ ಸಹಾಯ ಮಾಡಿದಾಗ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗತ್ತ ಅಂತ ತಿಳಿದು ನಾವೇನು ಮಾಡಿದ್ವಿ, ಆ ಉಂಡಂಥ ಸವಿದಂಥ ಪದಾರ್ಥಗಳು ರುಚಿಯಾಗಿದ್ದದನ್ನು ನೋಡಿ ನಾವು ನಮ್ಮ ಸೇವೆಯನ್ನು ಗವಿಸಿದ್ದಪ್ಪನವರಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ವಿಧವಿಧಾನವಾಗಿ ಪ್ರತಿ ದಿನವೂ ಪ್ರಸಾದ, ಬೆಳಗ್ಗೆ ನಾಷ್ಟಾ ಸಹಿತ ಕೊಡ್ತಾರ, ಮಧ್ಯಾಹ್ನ ಊಟ ಕೊಡ್ತಾರ, ಸಾಯಂಕಾಲ 5,000ಕ್ಕಿಂತ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡುವುದರಿಂದ ನಮ್ಮ ಕೈಲಾದಷ್ಟು ನಾವು ಏನೋ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಜಾತ್ರೆಗೆ ಪ್ರತಿ ವರ್ಷನೂ ಈ ಥರ ಮಾಡ್ಕೊತ ಬಂದಿವ್ರಿ. ಒಂದ್ಸಲ ಅಜ್ಜನ ಮಠದಲ್ಲಿ ಊಟ ಮಾಡಿದ್ರು ಋಣ. ಹೌದ್ರಿ, ಅಜ್ಜನ ಜಾತ್ರೆ ಊಟ ಮಾಡಿದ್ರು ಋಣ. ಆಮೇಲೆ ಬಡ ಮಂದಿಗೆ, ಬಡ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರಲ್ಲ, ಅದು ಮೇನ್ ರೀ. ಶಾಂತಮ್ಮ ಕುಂಬಾರು. ಎಷ್ಟು ನಿಮ್ಗೆ ಏಜು? ನಮ್ಗೆ 78 ರೀ. ಗೊತ್ತೇ ಆಗಲ್ಲ, ಚಿಕ್ಕ ಹುಡುಗಿ ಥರ ಇದ್ದೀರಾ. ಹಂಗ ತಿಂದೀವ್ರಿ ನಾವು, ಈಗೂ ಹಂಗ ತಿಂತೀವ್ರಿ ನಾವು. ಏನು ನಿಮ್ಮ ಊಟ ಡೈಲಿ? ನಮ್ಮ ಊಟ ಇವರಿ ಇವರಿ 2 ಹೊತ್ತು ಉಂಡ್ರಿ ಇವರಿ. ನಮ್ಮ ಗೋಬಿ ಮಂಚೂರಿ ಎಲ್ಲ ತಿನ್ನಲ್ವಾ? ಏನೋ ಇಲ್ರಿ, ಒಟ್ಟ ಚೆನ್ನಾಗಿರುತ್ತೆ. ನಾಷ್ಟ ಮಾಡಿದ್ರಿ, ಈಗ ನಾಷ್ಟ ಮಾಡ್ತಾರ್ರಿ, ಊಟ ಮಾಡಾಗಿಲ್ರಿ. ಅದನ್ನ ರೊಟ್ಟಿನ ಬೇಕ್ರಿ ನಂಗೆ. ನಾಷ್ಟಕ್ಕೂ ಇಡ್ಲಿ ವಡೆ ಪೂರಿ ಏನು ಕೇಳಬಾರ್ದು. ಅವ್ರ ಮಾಡ್ಕೊಂಡು ತಿಂತಾರ್ರಿ. ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ತಿಂತಾರೆ. ಆರೋಗ್ಯ? ಹ್ಞೂ ರೀ, ಅದಾರಿ ಆರೋಗ್ಯ. ಶುಗರ್ ಇಲ್ಲ? ಇಲ್ರಿ. BP ಇಲ್ಲ? ಇಲ್ಲ, ಏನೂ ಇಲ್ರಿ. ಮನ್ ಚೆಕ್ ಮಾಡಿದ್ರಿ ಏನೂ ಇಲ್ರಿ. ಏನು ಮಾಡ್ತಿದ್ರಿ ಇವತ್ತಿಲ್ಲಿ? ಇಲ್ಲೇ ಹಿಟ್ಟು ನಾದ್ ಕೊಡಕತ್ತೀನಿ ರೀ. ಅವ್ರು ಮಕ್ಕಳು ಸ್ವಸ್ಥರು ಬೇಸಕತ್ತಾರ್ರಿ. ನಿಮ್ಮ ಫ್ಯಾಮಿಲಿನ ಇದೆಲ್ಲ? ಹ್ಞೂ ರೀ, ನಮ್ಮ ಫ್ಯಾಮಿಲಿನೂ ಭಾಳ ಐತ್ರಿ. ಹೌದಾ? ಯಾಕೆ ಇದೆಲ್ಲ ಮಾಡ್ತಾ ಇದ್ರಿ? ಅರ್ಜುನ್ ಸೇವೆ ಮಾಡ್ಬೇಕು ಅನ್ಸತ್ರಿ. ನಮ್ಮ ಅಪ್ಪರ ಕಾಲಿಲೆ ಬಂದೈತಿ, ಹಂಗ ಸೇವೆ ಮಾಡ್ಕೊಂತ ಊರಾಗ ಮಾಡ್ತಿದ್ವಿ. ಈಗ ಅಲ್ಲಿ ಮಠಕ್ಕೆ ಮಾಡಕತ್ತಾರ್ರಿ. ಊರಾಗೂ ಮಾಡ್ತೀವ್ರಿ. ಜಾತ್ರೆ 2-3 ಜಾತ್ರೆ ಹಾಕೋರಿ ಮಾಡ್ತಾರೆ. ಎಲ್ಲ ಇಲ್ಲಿ ಮಾಡ್ತೀವಿ. ಒಟ್ಟು ಸೇವೆ ಇದ್ರು ಅಂದ್ರೆ ಒಟ್ಟರು ಒಕ್ಕಟ್ಟಾರಿ. ನಾವು ಯಾರು ಬಿಡಗಿಲ್ರಿ. ಒಟ್ಟು ಮುದಕ್ರಾಲಿ, ತದಕ್ರಾಲಿ, ಹರಿಯದರಾಲಿ ಒಟ್ಟರು ಮಾಡ್ತೀವ್ರಿ. ಮಾಡ್ತೀರಿ? ಹ್ಞೂ ರೀ.
ಒಂದು ವರ್ಷ ಎಳ್ಳು ಹೋಳಿಗೆ ಮಾಡಿಕೊಟ್ಟಿವ್ರಿ 5,000 ಎಳ್ಳು ಹೋಳಿಗೆ. ಎಳ್ಳು ಹೋಳಿಗೆ 5,000 ಎಳ್ಳು ಹೋಳಿಗೆ. ಹ್ಞೂ ರೀ. ಒಂದು ವರ್ಷ ಶೇಂಗಾದ ಹೋಳಿಗೆ ಮಾಡೀವ್ರಿ. ಓ ಎಷ್ಟು? ಅವು 5,000ನ ರೀ. ಈ ವರ್ಷಂದ ಒಟ್ಟು ಹುಂಚಿ ತಕ್ಕೊಂಡ ತುಂಬ ಅಂದ್ರಿ. ಅದಕ್ಕೆ ಈಗ ಅದು ಸೇವಕ್ಕೆ ಹೋಗಿಲ್ರಿ ನಾವು. ಮತ್ತು ಒಂದು ವರ್ಷ ಖರ್ಚಿಗೆ ಮಾಡ್ಕೊಂಡು ಹೋಗಿವ್ರಿ ಎಲ್ಲರೂ ಕೂಡಿ. ನಮ್ಗೆ ಎಷ್ಟು ಉಳ್ತೈತೆ ಆಟಾಗ ಹಾಕ್ತಾರೆ, ಹಿರಿಯರು ಹಾಕ್ತಾರೆ, ನಾವು ದುಡಿತೀವಿ. ಬಂದದ್ದು ಅವ್ರೇನು ಮನ್ಮುಟ್ಟ ಕೇಳಕ್ಕೆ ಹೋಗೋದಿಲ್ಲ ರೀ ಅವರು. ನಾವೇ ಓದೋದು ಕೊಡೋದು, ನಾವೇ ಹಾಕೋದು, ನಾವು ಮಾಡೋದು ರೀ. ವೆರಿ ಗುಡ್. ನಿಮ್ಗೆ ಈಗ 74 ಆಯ್ತಲ್ಲ, ಸಾಕು ಅಂತ ಅನ್ಸಿಲ್ಲ? ಇಲ್ರಿ, ಇನ್ನೂ ಹೋಗ್ತೀನಿ ರೀ ನಾನು. ಜಾತ್ರೆ ಪ್ರತಿ ವರ್ಷ ಹೋಗ್ತೀರಾ? ಹ್ಞೂ ರೀ, ಹೋಗ್ತೀನಿ. ಅವ್ರ ಮೊಮ್ಮಕ್ಳು ಹೋದ್ರೆ ಬಿಡ್ತೀನಿ ರೀ, ಇಲ್ಲಕ್ಕ ನಾನು ಹೋಗಿರ್ತೀನಿ. ಏನಂತ ಭಕ್ತಿ ಏನಲ್ಲಿ? ಅದು ಊಟದ್ರಿ. ಅವಾಗ ಎಷ್ಟು ನಾವು ಮಾಡ್ತೀವಿ ಅಷ್ಟು ನಮ್ಗೆ ಮತ್ತೆ ಶಕ್ತಿ ಕೊಡ್ತಾನ್ರಿ. ಹಿಂಗ ಜಗ್ಗ ಶಕ್ತಿ ಕೊಟ್ಟಾನ್ರಿ. ಅದನ್ನ ಅವಾಗ ಊಟ ಕೊಡಕತ್ತೀನಿ. ನಮಗೇನು ಕಡಿಮೆ ಇಲ್ರಿ, ಹೊಲ್ದಾಗ ಕಡಿಮೆ ಇಲ್ಲ, ಮನ್ಯಾಗ ಕಡಿಮೆ ಇಲ್ಲ. ಊಟ ದುಡಿಯೋಕ್ಕಾದ್ರೆ ದುಡಿಕತ್ತವು, ಒಂದಿನ ಮನೆಗಿರಂಗಿಲ್ಲ ಏನ್ರಿ. ಅಷ್ಟು ಭಕ್ತಿನ ಕೊಟ್ಟ ನಮ್ಗೆ, ಅದಕ್ಕೆ ಮಾಡಿ ಬರ್ತೀವಿ ರೀ. ಹ್ಞೂ ಮಾಡ್ತೀವಿ. ಹ್ಞೂ, ಒಳ್ಳೇದು ಮಾಡಿ ಒಟ್ಟು ಸೇವೆ ಮಾಡ್ತೀವಿ ನೋಡ್ರಿ. ಇನ್ನು ಊಟ ಆಗಿಲ್ಲ ಇಲ್ರಿ, ಹೊಟ್ಟೆಸ್ತೈತಿ ಅಂತಾರ್ರಿ. ಈ ನೀವು ಬರ್ತಾರಂತ ಈಗ ನಾವು ಊಟಕ್ಕೆ ಕುಂತೀವಿ, ನೀವು ಬಂದ್ರೆ ಮತ್ತೆ ಅರ್ಥಾಗತ್ತಂತ ಇದನ್ನ ಮುಗಿಸೇ ಊಟ ಮಾಡ್ಬೇಕು. ನಮ್ಮೂರ್ ಜಾತ್ರೆಗೂ ಇಷ್ಟ ದುಡಿತಾರ್ರಿ. ಸಣ್ಣ ಬಸಪ್ಪನ ಜಾತ್ರೆ ಆಗತ್ತೆ ರೀ. ಹೌದಾ? ಯಾವಾಗ? ಇದ ತಿಂಗಳ ಐತ್ರಿ. ಅದು ಇದು ಮುಗಿಯನ ಅದೈತಿ. ಹೌದಾ? ಅದು ಜೋರಾಗುತ್ತೆ. ಜಗ್ರಿ ಅಲ್ಲಿ ಮದುವೆ ಹಾಕೋರಿ 101 ಸಾಮೂಹಿಕ ಮದುವೆ ಆಗುತ್ತೆ. ನಾನು ಬರ್ತೀನಿ, ಅಲ್ಲೇ ಮದುವೆ ಮಾಡ್ಕೊಡ್ತೀನಿ. ಬರ್ರಿ, ಯಾರು ಬೇಡ ಅಂತ ನಿಮ್ಮ ಹುಡುಗಿನ ಬರ್ರಿ. ನಮ್ಮ ಹುಡುಗ ನಾವು ಕೊಡ್ತೀನಿ. ನಾವು ಮನಮನಾಗ ಒಟ್ಟು ಅಮ್ಮ ನಾನು ಇಂಟಿ ಹೊಡೆದು ಬಿಡ್ಸ್ಬಿಟ್ಟಾಳ ಅಟ್ಟೆ. ಆಮೇಲೆ ಕಾಮಿಡಿ ರೀ ಇದು. ಒಟ್ಟು ಕಾಮಿಡಿ ನಮ್ಮ ಹೆಸರು ಸರ್ ನಮ್ರಿ. ಹಾಂ, ಯಾವ ಊರಕ್ಕ? ತುಗ್ಗುಲ್ರಿ. ಏನು ಕೆಲಸ ನಿಮ್ದು ಆ್ಯಕ್ಚುಲಿ? ಏನೂ ಇಲ್ರಿ, ಹೊಲ್ಮನಿ ಕೆಲಸ, ಮನ್ಯಾಗ ಹೊಲ್ದಾಗ ಕೆಲಸ. ಏನಿದೆ? ಇಲ್ಲೇ ದೇವಸ್ಥಾನಕ್ಕೆ ಇದು ರೊಟ್ಟಿ ಕೊಡ್ಬೇಕಂತೇಳಿ ಇಲ್ಲಿ ಇವರು ಹನುಮಳ ಗ್ರಾಮದವ್ರು ನಮ್ಮ ಊರಿಗಿನ ಹಿಟ್ಟು ಹಾಕಿದ್ರಿ. ಮನೆಗೆ ಒಂದು ಸೇರಿ ಹಿಟ್ಟು ಹಾಕಿದ್ರಿ. ಅಲ್ಲಿಂದ ಮಾಡ್ಕೊಂಡು ತೊಗೊಂಡು ಬಂದಿವ್ರಿ ಇಲ್ಲಿ ಹನುಮಳಿಗೆ ಮಾಡಿ. ಅಲ್ಲಿ ದೇವಸ್ಥಾನ ಕೊಟ್ಟರೆ ಅಲ್ಲಿ 4 ಜನ ಊಟ ಮಾಡ್ತಾರಲ್ಲ ಎಲ್ಲ ಜನರು, ಎಲ್ಲ ಈ ನಮ್ಮ ಸುತ್ತಮುತ್ತ ತಾಲೂಕು ಹಳ್ಳಿಯರು ಎಲ್ಲ ಬಂದು ಅಲ್ಲಿ ಊಟ ಮಾಡ್ತಾರಲ್ಲ. ಎಲ್ಲರೂ ಮಾಡಿ ಕೊಟ್ರಂದ್ರೆ ಅದು ಅನುಕೂಲ ಆಗುತ್ತಲ್ಲ ಜನರಿಗೆ ಅಂತ ಮಾಡಿಕೊಡ್ತಾರೆ. ರೊಟ್ಟಿ ಮಾಡಕೊಂತಿದ್ರಿ, ಲೇಟ್ ಆತ್ರಿ, ಹಂಗಾಗಿ ಈಗ ಊಟ ಮಾಡಕೊಂತೀವ್ರಿ. ಸೊ ಈ ರೊಟ್ಟಿ ನೀವು ಮಾಡ್ಕೊಂಡಿದ್ದಾ? ಹ್ಞೂ, ನಾವು ಮಾಡಿದ್ರಿ. ಇದು ಹ್ಞೂ ಸೂಪರ್. ಅದಕ್ಕೇನು ಹಾಕೊಂಡಿದ್ರಿ ಪಲ್ಯ? ಹುರುಳಿಕಾಳು ಪಲ್ಯ ರೀ. ಹುರುಳಿಕಾಳು ಪಲ್ಯ. ಹುರುಳಿಕಾಳು ಪಲ್ಯ ನಿಮ್ಗೆ ಗೊತ್ತಿದೆ, 1/2 ಗ್ರಾಮು ಹೆವಿ ಪ್ರೋಟೀನ್. ನೋಡಿ ಎಷ್ಟು ಚೆನ್ನಾಗಿದೆ ಹುರುಳಿಕಾಳು ಪಲ್ಯ. ಇಲ್ಲೇ ನೋಡಿ, ಎಲ್ಲ ಹೆಣ್ಮಕ್ಳು ಸಾಮೂಹಿಕವಾಗಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಸ್ಟೂಡೆಂಟ್ಸು ಇದ್ದೀರಾ? ಹ್ಞೂ ರೀ, ನಾವು ಸ್ಟೂಡೆಂಟ್ ರೀ. ಹೌದಾ ಅಕ್ಕ? ಏನು ಓದ್ತಾ ಇದ್ದೀರಾ? ನರ್ಸಿಂಗ್ ರೀ, JNM ರೀ. ನರ್ಸಿಂಗ್ ಓದ್ತಾ ಎಲ್ಲಿ? ಗಡದ್ರಿ, ಗಜೇಂದ್ರ ಗಡ ರೀ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರೀ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ನಿಮ್ಮ ಹೆಸರೇನು? ರಾಜಮಾರಿ. ರಾಜ್ಮಾ. ಮುಸ್ಲಿಮ್ರು. ಮುಸಲ್ಮಾನರು. ಎಲ್ಲ ಒಂದೇ ಜಾತ್ರೆ. ಅದು ಇದು ಭೇದ ಭಾವನ ಅನ್ನೋದಿಲ್ರಿ ನಮಗೆ. ಹಂಗೆಲ್ಲ ಇಲ್ಲ ಬಸವರಾಜ? ಇಲ್ಲ ಸರ್, ನಮ್ಮಲ್ಲಿ ಮುಸ್ಲಿಮ್ಸು, ಹಿಂದೂ ಅದು ಇದೇನೆ ಎಲ್ಲ ಒಂದೇ ಜಾತಿ. ನಮ್ಮಲ್ಲಿ ಒಗ್ಗಟ್ಟಾಗಿ ಎಲ್ಲ ಕೆಲಸಕ್ಕೂ ಕರೆದಗಟ್ಟಲೆ ಎಲ್ಲರೂ ಕೂಡೇ ಕೆಲಸ ಮಾಡ್ತೀವಿ. ಹ್ಞೂ ರೀ. ನಮ್ದು ನಮಾಜನ್ನು ನಮ್ದು ಮಾಡ್ಕೊಂತೀವಿ. ನಮ್ದು ಪದ್ಧತಿ ಮನ್ಯಾಗ. ಇಲ್ಲಿ 4 ಮಂದಿ ಕೂಡಿದಾಗ ಇಲ್ಲಿ ಇವ್ರು ಕೂಡ ಒಕ್ಕಟ್ಟಾಗಿ. ಜಮೀಲಾ ಬೀರ್. ಜಮೀಲಾ ಬೀರ್. ಎಲ್ಲರ ಮೇಲೆ ನಮ್ಮ ಎಲ್ಲ ದೇವ್ರ ಮ್ಯಾಗೂ ನಮಗೆ ನಂಬಿಕೆ ಐತ್ರಿ. ಒಲ್ಲೆ ಅಂತ ಅನ್ನಗಲ್ರಿ ನಾವು. ನಮ್ದು ನಮಾಜನ್ನು ಮುಗಿಸ್ತೀವಿ ರೀ. ಇದು ಏನಾರ ಹೊರಗಡೆ ಹಿಂಗಿತ್ತಂದ್ರೆ ನಾವು ಹೋಗ್ತೀವಿ ರೀ, ಮಾಡ್ತೀವಿ ರೀ. ಅವ್ರು ಇಲ್ಲ ಅನ್ನಗಲ್ರಿ. ದೇವ್ರ ಮೇಲೆ ನಂಬಿಕೆ ರೀ ಅದು. ಹಿಂದೂ ಮಂದಿ ನಮ್ಮದ್ರೊಳಗನು ಯಾವ್ದು ಕರೆದ್ರು ಒಲ್ಲೆ ಅನ್ನಲ್ಲ, ಯಾವ್ದಕ್ಕೂ ಬರ್ತಾರೆ. ಬರ್ತಾರೆ ಸೇವೆ ಮಾಡ್ತೀವಿ, ಬರ್ತಾರೆ. ಮತ್ತು ನಮ್ದೊಂದ ಫ್ಯಾಮಿಲಿ ಮನೆ ಮಾಡ್ಬೇಕು ನಾವು ಅಂದ್ರೆ ಆಗೋದಿಲ್ಲ. ಅವ್ರಿಗೆ ನಾವು ನಮಗೆ ಅವ್ರು ಹೆಲ್ಪ್. ಬಂದಲ್ಲಿ ಎಲ್ಲ ಒಂದೇ ಜಾತಿ ರೀ. ಬಂದಲ್ಲಿ ಆ ಜಾತಿ ಈ ಜಾತಿ ಅನ್ನೋದಿಲ್ಲ, ಭೇದ ಭಾವನ ಅನ್ನೋದಿಲ್ಲ, ಭೇದ ಭಾವ ಅನ್ನೋದಿಲ್ಲ. ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲಿದೆ ಈಗ ಆ ಹುಣಸೆಕಾಯಿಯ ಚಟ್ನಿ ಅಥವಾ ಹುಣಸೆಕಾಯಿ ತೊಕ್ಕೆ ಏನು ಮಾಡಿದಾರಲ್ಲ ಇವರು ಸ್ನೇಹಿತರೆ, 10 ಕ್ವಿಂಟಾಲು ಅಂದರೆ 1,000 kg. ಬನ್ನಿ ನೋಡೋಣ. ಇದ್ರಾಗ ಮಾಡಿ ಬ್ಯಾರಲ್ ತುಂಬಿವಿ ಸರ್. ಬ್ಯಾರಲ್? ಹಾಂ ಸರ್. ಈ ಕಲ್ಲಿಲ್ಲಿ ರುಬ್ಬಿದ್ವಿ. ಇಲ್ಲಿ ರುಬ್ಬುಗುಂಡಿದೆಯಲ್ಲ, ಇದ್ರಾಗ ರುಬ್ಬಿರಿ ಸರ್. ಇದು ರುಬ್ಬಲ್ಲಿ? ಹಾಂ, ರುಬ್ಬುಗುಂಡ್ರಿ ಇದು. ಅಂದರೆ ಹುಣಸೆಕಾಯಿಯನ್ನೆಲ್ಲ ರುಬ್ಬಿದಿರಿ? ಹೌದು ಸರ್. ವಾವ್, ಸೂಪರ್. ಈ ಒಳಗಡೆ ಸ್ಟೋರ್ ಮಾಡಿಟ್ಟಿದ್ರಲ್ಲ? ಹಾಂ, ಒಳಗಡೆ ಸ್ಟೋರ್ ಮಾಡಿ ಸರ್. ವಿಜಯ ಮಾಂತೇಶ್ವರ ಮಠ ರೀ ಇದು. ಮಠ? ವಿಜಯ ಮಾಂತೇಶ್ವರ ಮಠ ಅಂದರೆ ಇಳ್ಕಲ್ದಾಗ ಐತಿಲ್ಲ ಅದು? ಅವ್ರ ಇದು ಬ್ರಾಂಚ್. ಹ್ಞೂ ರೀ. ಓಹೋ, ರೈಟ್ ಐತಿ ಸರ್. ಸರ್ ಏನಿದೆ ಸರ್ ಈ ಬ್ಯಾರಲ್ ಒಳಗಡೆ? ಸರ್ ಹುಣಸೆ ಚಟ್ನಿ ಸರ್ ಇದು. ಹ್ಞೂ ಓಹ್, ಹ್ಞೂ ಸರ್.
ಎಲ್ಲ ಮಿಕ್ಸ್ ಸರ್. ಸ್ನೇಹಿತರೆ ನೀವು ನೋಡ್ತಾ ಇರೋದು ಸ್ನೇಹಿತರೆ ಹ್ಞೂ ಸರ್. 10 ಕ್ವಿಂಟಾಲು ಅಂದ್ರೆ 1 ಟನ್ನು ಹ್ಞೂ ಸರ್. ಅಂದ್ರೆ 1000 kg ಹುಣಸೆ ಚಟ್ನಿ. ಹಾಂ ಸರ್. ಬೆಳ್ಳುಳ್ಳಿ ಸರ್. ಹಾಂ. ಮೆಣಸಿನ್ಕಾಯಿ, ಹುಣಸೆಕಾಯಿ ಎಲ್ಲ ಮಿಕ್ಸ್ ಇದೆ ಸರ್. ಶುಂಠಿ ಹಾಕಲ್ಲ ಸರ್. ಅರಿಶಿನ ಕೊಂಬು ಸರ್. ಮತ್ತೆ ಎಲ್ಲ ಆರೋಗ್ಯಕ್ಕೆ ಬೇಕಾಗಿರವೆ. ಅದು ನೆನೆಕ್ಕೆ ಇಡ್ತೀವಿ ಸರ್ 2 ದಿನ. 2 ದಿನ ನೆನೆಕ್ಕೆ ಇಟ್ಟು ನಾವು ಅದನ್ನ ತಯಾರು ಮಾಡ್ತೀವಿ ಸರ್. ಸೂಪರ್. ಈಗ ಇಷ್ಟರಲ್ಲೂ ಸೇರಿ ಒಂದು 10 ಕ್ವಿಂಟಲ್ ಇದೆ. ಹ್ಞೂ ಸರ್. ಇದು ಹೀಗೆ ಡ್ರಮ್ಮೇ ಕಳಿಸ್ಬಿಡ್ತೀರಿ ಮಠಕ್ಕೆ? ಇಲ್ಲ ಸರ್, ಇದು ಡ್ರಮ್ ಎತ್ತದಿಲ್ಲ ಸರ್. ಇವು ಎತ್ತಳಕ್ಕಾಗಲ್ಲ, ಎತ್ಕೊಂಡು ಓಡಕ್ಕಾಗಲ್ಲ. ಎತ್ತಳಕ್ಕಾಗಲ್ಲ. ಇದನ್ನೇನು ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ. ಒಂದು ಹಾಳೆ ಪ್ಯಾಕ್ ಮಾಡ್ತೀವಿ. ಹಾಳೆಗೆ 20 kg ಹಾಳೆಗೆ ಪ್ಯಾಕ್ ಮಾಡ್ತೀವಿ. ಓಹೋ, ಹ್ಞೂ ಸರ್. ಪ್ಲಾಸ್ಟಿಕ್ ಕವರ್ನಾಗ ಪ್ಯಾಕ್ ಮಾಡ್ತೀವಿ. 20 kg ಹಂಗೆ. ಅಂದ್ರೆ ಅಲ್ಲಿ ಎತ್ತಳಕ್ಕಾಗುತ್ತಾ, ದಿನ ಕೊಡೋಕ್ಕಾಗುತ್ತಾ. ಈ ಬ್ಯಾರಲ್ ಎತ್ತಲ್ಲ ಸರ್. ಇದು ಎತ್ತಲ್ಲ ಸರ್. ಜುಮ್ಮಣ್ಣಲ್ಲಿ ಇಲ್ಲ ಸರ್. ಎಲ್ಲವೂ ತುಂಬೇವು ಸರ್ ಈಗ. ಹಾಂ ಸರ್. ಫುಲ್ ಲೋಡ್ ಆಗಿದೆ ನೋಡಿ. ಹೌದು ಸರ್. ಈಗ ಮೇಲೆ ಉಪ್ಪು ಹಾಕಿರ್ತೀವಿ ನಾವು. ಓಹೋ ನೋಡಿ ಸ್ನೇಹಿತರೆ, ನೋಡಿ ಉಪ್ಪಿದೆ. ಉಪ್ಪು ಯಾಕೆ ಹಾಕ್ತೀವಿ ಸರ್, ಇದು ಕೆಡಬಾರದು ಅಂತೇಳಿ ಉಪ್ಪು ಹಾಕಿರ್ತೀವಿ ಮೇಲೆ. ಓಕೆ. ಹ್ಞೂ ಸರ್. ಉಪ್ಪು ಹಾಕಿದ್ರೆ ಕೆಡಲ್ಲ? ಉಪ್ಪು ಹಾಕಿದ್ರೆ ಕೆಡಲ್ರಿ. ಏನೂ ಆಗ್ಬಾರ್ದು. 1 ವರ್ಷ ಇರುತ್ತೆ. 1 ವರ್ಷ ಬೇಕಾದಾಗ ಇಲ್ರಿ ಅವರು. ಸೊ ಆ ಥರ ತುಂಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಅವರಲ್ಲಿ. ಹ್ಞೂ ಸರ್. ಸೊ ನೀವು ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗವಿಮಠದ ಜಾತ್ರೆಗೆ ಹೇಗೆ ತಯಾರಿ ನಡೀತಾ ಇದೆ ಅಂತ ಹಳ್ಳಿಗಳಲ್ಲಿ ಸ್ನೇಹಿತರೆ. ಇದೊಂದು ಈ ಹಳ್ಳಿಯ ಸ್ಯಾಂಪಲ್ ಅಷ್ಟೇ ಸ್ನೇಹಿತರೆ. ಹನುಮನಾಳ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಇಲ್ಲೊಂದು ಸ್ಯಾಂಪಲ್ ಅಷ್ಟೇ. ಇಲ್ಲಿ 10,000 ರೊಟ್ಟಿಗಳು ಮತ್ತು 1 ಕ್ವಿಂಟಾಲ್ ಅಥವಾ 1 ಟನ್ ಅಂದರೆ 10 ಕ್ವಿಂಟಾಲ್ ಚಟ್ನಿ ರೆಡಿಯಾಗಿದೆ, ಹುಣಸೆ ಚಟ್ನಿ. ಈ ರೀತಿ ಕೊಪ್ಪಳ ಭಾಗದ ಅನೇಕ ಹಳ್ಳಿಗಳಿಂದ ಅಲ್ಲಿಗೆ ದಾಸೋಹಕ್ಕೆ ಐಟಮ್ಗಳು ಬರುತ್ತೆ ಸ್ನೇಹಿತರೆ, ಊಟಕ್ಕೆ ದಾಸೋಹಕ್ಕೆ. ಹೋಗೋಣ ಬನ್ನಿ, ಜಾತ್ರೆ ಹೇಗಿದೆ ನೋಡಂತೆ. ಎಲ್ರಿಗೂ ಸ್ವಾಗತ. ಕೊಪ್ಪಳ ಗವಿಮಠ ಜಾತ್ರೆ 2026 ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಬನ್ನಿ. ಕೊಪ್ಪಳದ ಗವಿಯಲ್ಲಿ ಕೈಲಾಸ ತಂದಿಟ್ಟನು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.